ನಾನು ಡಾಕ್ಟರ್ ಜಿ ಡಿ ನಾರಾಯಣಪ್ಪ ಅಂತ, ಅದೇ ಸ್ಥಳದವನು, ಪಕ್ಕದ ಹಳ್ಳಿಯವನು. ನಾನು ಚಿಕ್ಕ ವಯಸ್ಸಿನಿಂದ ಆ ಊರನ್ನ ನೋಡಿರ್ತಕ್ಕಂಥವನು. ಗರ್ತಿಕೆರೆ ಅಂತ ಈಗೇನು ನಾವು ಕರಿತಿದ್ದೀವಿ, ಆ ಊರು ನಾನು ಚಿಕ್ಕ ವಯಸ್ಸಿನಿಂದ ನೋಡಿದವನು. ಖಾಲಿ ಜಾಗ ಇತ್ತು, ಎಲ್ಲೋ ಒಂದೋ ಎರಡೋ ಮನೆಗಳಿದ್ದವು. ಅಂಥದ್ದು ಇವತ್ತು ಗ್ರಾಮ ಪಂಚಾಯತಿಯಾಗಿ ಬದಲಾವಣೆ ಹೊಂದಿದೆ. ತುಂಬ ಮನೆಗಳು ಆಗಿದ್ದಾವೆ. ಆಮೇಲೆ ಶೈಕ್ಷಣಿಕ ಶಾಲೆಗಳು, ಹೈಸ್ಕೂಲು, ಕಾಲೇಜೆಲ್ಲ ಆಗಿದೆ. ತುಂಬ ಅನುಕೂಲ ಆಗಿದೆ ಈಗ ಸಾಧಾರಣ ಹಳ್ಳಿ ಜನಕ್ಕೆ. ಅಂಥ ಒಂದು ಶಾಲೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾನು ಮೊದಲನೇ ವಿದ್ಯಾರ್ಥಿ ಅಂತ ಅನ್ಕೊಂಥದ್ದು. ಸುಮಾರು 1946-47ರಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದವು. 45-46 ಆ ಕಾಲದಲ್ಲೂ ನಾನು ಶಾಲೆ ಮೊದಲನೇ ವಿದ್ಯಾರ್ಥಿ ಅಂತ. ಆ ಕಾಲದಲ್ಲಿ ಈ ಸರ್ಕಾರಿ ಶಾಲೆ ಇರಲಿಲ್ಲ, ಗ್ರ್ಯಾಂಡ್ ಸ್ಕೂಲ್ಸ್ ಅಂತ ಇದ್ದವು. ಸರ್ಕಾರ ವ್ಯವಸ್ಥೆ ಮಾಡಿ ಯಾರೋ ಒಬ್ಬರು ವಿದ್ಯಾವಂತರಿದ್ದರು, ಅವ್ರು ಹಿಡಿದು ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಆ ಭಾಗದ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಭಾವನೆ ಇಟ್ಟು ಗ್ರ್ಯಾಂಡ್ ಸ್ಕೂಲ್ ಅಂತ ಮಾಡ್ತಾಯಿದ್ರು. ಅವರು ನಮಗೆ ಸದಾಶಿವರಾವ್ ಅಂತ ನಮಗವರು ಮೇಷ್ಟ್ರಾಗಿದ್ದರು. ಅವ್ರು ಕೊನೆಗೆ ಗಾರ್ಡರಾಗಿ ಈಗ ಇಲ್ಲ. ಅವರ ಮನೆಯಲ್ಲೇ ಶಾಲೆ ಕಾರಿಡಾರ್ನಲ್ಲಿ ನಡೀತಾ ಇತ್ತು. ಆ ಶಾಲೆಯಲ್ಲಿ ಅದು ಕಮ್ಮಚ್ಚಿ ಸ್ಕೂಲ್ ಅಂತಲೇ, ಕಮ್ಮಚ್ಚಿ ಶಾಲೆ ಅಂತಲೇ ಇತ್ತು. ಆಮೇಲೆ ಗರ್ತಿಕೆರೆಯಲ್ಲಿ ಹಿರಿಯವರೆಲ್ಲ ನಮ್ಮ ಊರಿನ ಶಾನುಭೋಗರಾದ ಶಂಕರ್ರಾವ್ ಅವರು, ನಮ್ಮ ತಂದೆ ಧರ್ಮನಾಯಕರು ಚೇರ್ಮನ್ ಆಗಿದ್ದರು. ಅವರು ಆ ಕಾಲದಲ್ಲಿ ಒಂದು ಸರ್ಕಾರಿ ಶಾಲೆ ಆಗಬೇಕು ಅಂತೇಳಿ, ಈಗಲೂ ಆ ಹೆಸರು ಕಮ್ಮಚ್ಚಿಲಿ, ಗರ್ತಿಕೆರೆಯಲ್ಲಿ ಅಥವಾ ಅಮೃತ ಪಂಚಾಯತಿಲಿ ಇದ್ದರೂ ಕೂಡ ಕಮ್ಮಚ್ಚಿ ಪ್ರೈಮರಿ ಸ್ಕೂಲ್ ಅಂತಲೇ ಇದೆ. ಆಮೇಲೆ ಅದೇ ಹೆಸರು ಇಟ್ಕೊಂಡು ಸರ್ಕಾರದ ಮಂಜೂರು ಮಾಡಿಸಿದ್ದು ನಮ್ಮ ಹಿರಿಯರಾದ ಶಂಕರ್ರಾವ್ ಮತ್ತು ಇತರರು, ನಮ್ಮ ತಂದೆ ಚೇರ್ಮನ್ ಆಗಿದ್ದರು. ಅವ್ರ ಕಾಲದಲ್ಲೇ ಒಂದು ಶಾಲೆ ಆಯಿತು. ಶಾಲೆ ಆದಮೇಲೆ 1 ಆಯಿತು, 2 ಮನೆ ಆಯಿತು, 4 ಆಯಿತು, 15 ಆಯಿತು, 20 ಆಯಿತು. ಈಗ ದೊಡ್ಡ ಊರಾಗಿ ಜನಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ದೊಡ್ಡ ಊರಾಗಿ ಕಂಡಿದೆ ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್. ಆ ಗ್ರಾಮ ಪಂಚಾಯತಿ ಅಮೃತ ಅಂತೇಳಿ ಮೊದಲದು ಆ ಜಾಗದ ಹೆಸರು ಔಕ ಗ್ರಾಮ ಪಂಚಾಯತಿ ಅಂತ ಇದ್ದದ್ದು. ಔಕ ಗ್ರಾಮ, ಅದು ಗರ್ತಿಕೆರೆ ಅಂತಕ್ಕಂಥ ಜಾಗ ಔಕ ಗ್ರಾಮ. ಶಂಕರ್ರಾವ್ ಅವರು, ನಮ್ಮ ಗಣೇಶ ಮೂರ್ತಿಯವರ ತಂದೆ, ಅವರು ಅದಕ್ಕೆ ಅಮೃತ ಅನ್ನೋ ಆ ಅಕ್ಷರ ಇಟ್ಕೊಂಡು ಔಕ ಅನ್ನೋದು ಚೆನ್ನಾಗಿರಲ್ಲ ಅಂತೇಳಿ ಅಮೃತ ಅಂತ ಒಂದು ಹೆಸರು ಕೊಟ್ಟು ಆ ಗರ್ತಿಕೆರೆಗೆ ಅಮೃತ ಪಂಚಾಯತಿ ಅಂತ ಮಾಡಿದರು. ಅವ್ರ ಕಾಲದಲ್ಲೇ ಆಗಿದ್ದು. ಅಂಥ ಒಂದು ಅಮೃತ ಗ್ರಾಮ ಪಂಚಾಯತಿ ಇವತ್ತು ಹೆಸರುವಾಸಿ ಗ್ರಾಮ ಪಂಚಾಯತಿ ಆಗಿದೆ. ಆ ಶಾಲೆ, ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲು, ಕಾಲೇಜು ಇವೆಲ್ಲರೂ ಸೇರಿ ಎಲ್ಲ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನ ಕರೆದೊಂದು ಸ್ನೇಹ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಸ್ಥಳದ ಬಗ್ಗೆ, ಸ್ಥಳದ ಪರಿಚಯಕ್ಕೆ ಒಂದು ಸ್ಮರಣ ಸಾಹಿತ್ಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಸ್ಥಳದ ವಿಚಾರ ಎಲ್ಲ ಇದೆ ಮತ್ತು ಈ ಚರಿತ್ರೆ ಎಲ್ಲ ಅದರಲ್ಲಿ ಇದೆ ಅಂತ ಒಂದು ಪುಸ್ತಕ ಬಿಡುಗಡೆ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿದೆ. ಈ ಕಾರ್ಯಕ್ರಮ ಇದೇ ತಿಂಗಳು 23ನೇ ತಾರೀಕು ಭಾನುವಾರ ದಿನ ನಡೆಯುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇರುತ್ತೆ. ತಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದು ಅಲ್ಲಿ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತಕ್ಕಂಥ ಕಳಕಳಿ ಬೇಡಿಕೆಯನ್ನು ನಿಮ್ಮಲ್ಲಿ ಇಡ್ತಾ ಇದ್ದೇನೆ.